ಎಲ್ರಿಗೂ ಆರಾಮನ. ನಿಮ್ಮ ಜೊತೆ ನನ್ನ ಕತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ದೊಡ್ಡ ಕತೆನೇ ಆಗಿಬಿಟ್ಟಿದೆ. ನಿನ್ನೆ ವಿಡಿಯೋ ಮಾಡಿಬಿಟ್ಟು ನಾನು ಐಫೋನ್ನ ಎಲ್ಲೋ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಿನ್ನೆ ರಾತ್ರಿಯಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಸೊ ಇವಾಗ ರೆಡಿಯಾಗಿ ಆ ಪ್ಲೇಸಿಗೆ ಹೋಗಿ ನೋಡಬೇಕು, ಅಲ್ಲಿ ಯಾರಾದರೂ ಎತ್ತಿಟ್ಟಿರ್ತಾರ, ಲಾಸ್ಟ್ ಇನ್ ಫೌಂಡಲ್ಲಿ ಏನಾದರೂ ಸಿಗುತ್ತಾ ಅಂತ. ಇವತ್ತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಗ್ರಾಸರಿ ಶಾಪಿಂಗ್ ಮಾಡಬೇಕು, ಸಂಡೇ ಬೇರೆ. ಹಾಗೆ ನಿಮ್ಮನ್ನ ಒಂದೆರಡು ಒಳ್ಳೆ ಜಾಗಗಳಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ, ಬಟ್ ಎಲ್ಲ ಫ್ಲಾಪ್ ಆಗೋ ಥರ ಇದೆ. ಬಟ್ ನೋಡೋಣ, ಅಲ್ಲಿ ಹೋದ್ಮೇಲೆ ನನ್ನ ಫೋನ್ ಏನಾದರೂ ಸಿಕ್ಕಿದ್ರೆ ಗ್ಯಾರಂಟಿ ನಿಮಗೆ ಆ ಜಾಗಗಳನ್ನೆಲ್ಲ ತೋರಿಸ್ತೀನಿ. ಓಕೆ, ಹಂಗಾದ್ರೆ ಅಪ್ಡೇಟ್ ಮಾಡ್ತೀನಿ, ಸಿಗೋಣ. ಲಾಂಗ್ ಸ್ಟೋರಿ ಶಾರ್ಟು, 2 hours ನಾನು ನಿನ್ನೆ ಎಲ್ಲೆಲ್ಲಿ ಹೋಗಿದ್ನೋ ಅಲ್ಲೆಲ್ಲ ಹೋಗಿ ಹುಡ್ಕಿದ್ಮೇಲೆ ಕೊನೆಗೆ ಪಾರ್ಕ್ ಹತ್ರ ಹೋದೆ. ಅದೇ ಲಾಸ್ಟು ಸ್ಪಾಟ್ ನಾವು ಇದ್ದಿದ್ದು. ಅಲ್ಲಿ ಹೋಗಿ ಎಲ್ಲರನ್ನೂ ವಿಚಾರಿಸಿದ ಮೇಲೆ ಸೆಕ್ಯೂರಿಟಿಯವ್ರು ಹೇಳಿದ್ರು, ನೆನ್ನೆ ಒಂದು ಫೋನ್ ಅಲ್ಲೇ ಸಿಕ್ಕಿದೆ, ಅದನ್ನು ಯಾರೋ ತೊಗೊಂಡೋಗಿದ್ದಾರೆ, ಅವ್ರ ಫೋನ್ ನಂಬರ್ ಕೊಟ್ಟೋಗಿದ್ದಾರೆ ಅಂತ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನನ್ನ ಫೋನ್ ಲೋ ಬ್ಯಾಟ್ರಿ ಇತ್ತು, ಹಾಗಾಗಿ ಫೋನ್ನ ಅಲ್ಲಿಟ್ಟಿದ್ದೀನಿ, ಅದು ಸ್ವಿಚ್ ಆಫ್ ಆಗಿದೆ. ಅವ್ರಿಗೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಆಮೇಲೆ ಅವ್ರ ಮನೆ ಹತ್ರ ಹೋದ್ಮೇಲೆ ಫೋನ್ ಕೊಟ್ಟರು. ಇಲ್ಲೇ ನೋಡಿ, iPhone 16 Pro Max. ಕಿಡ್ನಿ ಎಲ್ಲ ಮಾರಿ ಇಂಡಿಯಾದಲ್ಲಿ ನಾವು ತಗೋತೀವಲ್ವ ಇದನ್ನು. ಸೊ ಇಟ್ಸ್ ಅ ಜೋಕ್. ದಿಸ್ ಇಸ್ ದ ಥರ್ಡ್ ಫೋನ್ ನಾನು ಕಳ್ಕೊತಾ ಇರೋದು. 2 phones ಇಂಡಿಯಾದಲ್ಲಿ ಕಳ್ಕೊಂಡಿದ್ದೆ, ಇದು 3rd ಫೋನು. ಸೊ ತುಂಬ ಪ್ಯಾನಿಕ್ ಆಗಿಬಿಟ್ಟಿದೆ, ಹೋಯ್ತು ಫೋನು ಅಂತ. ಸದ್ಯಕ್ಕೆ ಸಿಕ್ಬಿಡ್ತಪ್ಪ. ನಾ ಏನು ಹೇಳ್ಬೇಕು ಗೊತ್ತಾ ನಿಮಗೆಲ್ಲ, ಪ್ಲೀಸ್ ಐಫೋನ್ ಯಾರ್ಯಾರ ಹತ್ರ ಇದೆಯೋ ಅವರೆಲ್ಲರೂ ಹೋಗಿ ನಿಮ್ಮದು ಆ್ಯಪಲ್ಲಿ ಫೈಂಡ್ ಮೈ ಫೋನ್ ಆ್ಯಪ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಎಲ್ಲನೂ ಅನೇಬಲ್ ಮಾಡಿ. ಅಟ್ಲೀಸ್ಟ್ ನಿಮ್ಮ ಫೋನ್ ಕಳೆದೋದ್ರೆ ಅದನ್ನು ಅಟ್ಲೀಸ್ಟ್ ನೀವು ಮನೇಲೇ ಕುತ್ಕೊಂಡು ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಬೋದು. ನಾನು ಲೇಝಿ ಮಾಡಿರಲಿಲ್ಲ, ಅದಕ್ಕೆ ನೋಡಿ ಇಷ್ಟೆಲ್ಲ ಸ್ಟ್ರಗಲ್ ಮಾಡಬೇಕಾಯ್ತು. ಫೈನಲಿ ಹ್ಯಾಪಿ ಎಂಡಿಂಗ್, ನನ್ನ ಫೋನ್ ಸಿಕ್ತು. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಸರಿ, ಹಾಗಾದರೆ ಆ ಫೈಂಡ್ ಮೈ ಫೋನ್ ಹೆಂಗೆ ಅನೇಬಲ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇವಾಗ ಏನು ಮಾಡಬೇಕಂದ್ರೆ, ಸೆಟ್ಟಿಂಗ್ಸ್ಗೆ ಹೋಗಿ ನಿಮ್ಮದು ಹೆಸರಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿಂದ ಫೈಂಡ್ ಮೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಂದು ಫೈಂಡ್ ಮೈ ಫೋನ್ ಇದೆಯಲ್ಲ ಅದನ್ನು ಅನೇಬಲ್ ಮಾಡಿ. ಸೊ ಆಲ್ ದ 3 ಆಪ್ಷನ್ಸ್ನು ಅನೇಬಲ್ ಮಾಡಿ ಈ ಥರ. ಸೊ ಅದನ್ನು ಮಾಡಾದಮೇಲೆ ನೀವು ಫೋನ್ ಕಳೆದೋದ್ರೆ ಕೂಡ ಅದನ್ನು ನೀವು ಆರಾಮಾಗಿ ಮ್ಯಾಪಲ್ಲಿ ಟ್ರೇಸ್ ಮಾಡ್ಬೋದು. ಇವಾಗ ನೀವು ನನಗೆ ನೆಕ್ಸ್ಟ್ ಕ್ವಶನ್ ಕೇಳ್ಬೋದು, ಫೋನ್ ಸಿಕ್ಕಿದವರು ನಮ್ಮ ಫೋನ್ನ ಆ್ಯಕ್ಸೆಸ್ ಮಾಡಿ ಅದನ್ನೇನಾದರೂ ಡಿಸೇಬಲ್ ಮಾಡಿದ್ರೆ ನಮಗೆ ಫೋನ್ ಸಿಗಲ್ಲ ಅಲ್ವಾ ಅಂತ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಅವರೇನಾದರೂ ಫೋನ್ನ ಈ ಫೈಂಡ್ ಮೈ ಫೋನ್ನ ಡಿಸೇಬಲ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅವರು ನಿಮ್ಮ ಪಾಸ್ವರ್ಡನ್ನ ಕೊಡಬೇಕಾಗತ್ತೆ. ಸೊ ಅವರು ನಿಮ್ಮ ಪಾಸ್ವರ್ಡ್ ಗ್ಯಾರಂಟಿ ಗೊತ್ತಿರಲ್ಲ ಅಲ್ವಾ, ಅದಕ್ಕೆ ಅವ್ರು ಡಿಸೇಬಲ್ ಮಾಡೋಕ್ಕಾಗಲ್ಲ. ನೀವು ಈಸಿಯಾಗಿ ಫೋನ್ ಎಲ್ಲಿದೆ ಅಂತ ಕಂಡುಹಿಡಿಬೋದು. ಸೊ ನಂತರ ಸ್ಟುಪಿಡಾಗಿ ಇದನ್ನೆಲ್ಲ ಯೂಸ್ ಮಾಡಿದೆ. ರಾತ್ರಿ ಎಲ್ಲ ನಿದ್ದೆಗೆಟ್ಕೊಂಡು ಬೆಳಗ್ಗೆ ಹೋಗಿ ಫೋನ್ ಹುಡ್ಕೋಕ್ಕೆ ಹೋಗಬೇಡಿ, ಬೇಗ ಅದನ್ನು ಟರ್ನ್ ಆನ್ ಮಾಡಿ ಆರಾಮಾಗಿರಿ. ಸರಿ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.